ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಪೂರ್ವಭಾದ್ರಾ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆ. ವರದಕ್ಷಿಣೆಗಾಗಿ ಕೊಲೆ ಎಂದು ಕುಟುಂಬಸ್ಥರ ಆರೋಪ. ಮಕ್ಕಳನ್ನು ಬಿಟ್ಟು ಗಂಡ ಪರಾರಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆ. ವರದಕ್ಷಿಣೆಗಾಗಿ ಕೊಲೆ ಎಂದು ಕುಟುಂಬಸ್ಥರ ಆರೋಪ. ಮಕ್ಕಳನ್ನು ಬಿಟ್ಟು ಗಂಡ ಪರಾರಿ. 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ ಬಗ್ಗೆ ಬೇಸರ ವ್ಯಕ್ತಪಡಿಸಿ 2013ರಲ್ಲಿ ತಾವು ಗೆದ್ದಿದ್ದರೆ ಸಿದ್ದರಾಮಯ್ಯ ಸಿಎಂ ಆಗುತ್ತಿರಲಿಲ್ಲ ಎಂದು ಸಿಎಂ ಪರಮೇಶ್ವರ್ ಭಾವನಾತ್ಮಕ ಮಾತು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಗೃಹಿಣಿಯೊಬ್ಬರ ಅನುಮಾನಾಸ್ಪದ ಸಾವು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಸಂಧ್ಯಾ ಎಂಬ ಮಹಿಳೆ ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಆದರೆ ಇದು ಆತ್ಮಹತ್ಯೆಯಲ್ಲ, ಗಂಡ ಅಕ್ಷಯ್ ನಡೆಸಿರುವ ಕೊಲೆ ಎಂದು ಮೃತೆಯ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಮದುವೆ ವೇಳೆ ಅರ್ಧ ಕೆಜಿ ಚಿನ್ನ ಹಾಗೂ ಭಾರೀ ಪ್ರಮಾಣದ ವರದಕ್ಷಿಣೆ ನೀಡಿದ್ದರೂ ಗಂಡ ಮತ್ತು ಅತ್ತೆ ಮಾವ ನಿರಂತರ ಕಿರುಕುಳ ನೀಡುತ್ತಿದ್ದರು ಎಂದು ಮೃತೆಯ ತಾಯಿ ಗೀತಾ ಆರೋಪಿಸಿದ್ದಾರೆ. ಘಟನೆ ಬಳಿಕ ಇಬ್ಬರು ಮಕ್ಕಳನ್ನು ಮನೆ ಮುಂದೆ ಬಿಟ್ಟು ಅಕ್ಷಯ್ ತಲೆಮರೆಸಿಕೊಂಡಿರುವುದು ಅನುಮಾನಗಳಿಗೆ ಮತ್ತಷ್ಟು ಬಲ ನೀಡಿದೆ. ಶವದ ಕಾಲುಗಳು ನೆಲಕ್ಕೆ ತಾಗುತ್ತಿದ್ದ ಕಾರಣ ಇದು ಕೊಲೆ ಪ್ರಕರಣ ಎಂದು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಯನ್ನು ಬಂಧಿಸಿ ಮನೆ ಇಬ್ಬರು ಮಕ್ಕಳ ಹೆಸರಿಗೆ ವರ್ಗಾಯಿಸುವವರೆಗೆ ಶವವನ್ನು ಕೆಳಗಿಳಿಸಲು ಅವಕಾಶ ನೀಡುವುದಿಲ್ಲ ಎಂದು ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅರ್ಧ ಕೆಜಿ ಚಿನ್ನ ಕೊಟ್ವಿ, 1.5 ಕೆಜಿ ಬೆಳ್ಳಿ ಕೊಟ್ವಿ, ಪ್ರತಿ ಒಂದು ಕೊಟ್ಟಿ ಒಂದು ಚೂರು ಕೊರತನೆ ಆಗದಂಗೆ ನನ್ನ ಮಗಳು ಮದುವೆ ಮಾಡಿದೀವಿ. ಇವತ್ತು ಅಷ್ಟೇ, ಇವತ್ತವರೆಗೂ ನಾನೇ ನೋಡ್ಕೊಂಡಿದ್ದೀನಿ. ಅವ್ರ ಅತ್ತೆ ಮಾವ ಏನೂ ಮಾಡಿಲ್ಲ ನನ್ನ ಮಗಳಿಗೆ. ಅವನು ಇವತ್ತು ನನ್ನ ಮಗಳಿಗೆ ಪರಿಸ್ಥಿತಿ ತಂದಿರೋದೇ ಅವನೇನೆ. ಅವ್ರ ಅತ್ತೆ ಮಾವ ಅವರು ಕಾರಣನೇ. ನನ್ನ ಮಗಳಿಗೆ ಇಷ್ಟೆಲ್ಲ ಚಿನ್ನ ಒಡವೆ ಕೊಟ್ಟು ಅರ್ಧ 3/4 ಕೆಜಿ ಚಿನ್ನ ಕೊಟ್ಟಿದ್ದೀವಿ, 1.5 ಕೆಜಿ ಬೆಳ್ಳಿ ಕೊಟ್ಟಿದ್ದೀವಿ. ಪ್ರತಿ ಒಂದು ಕೊಟ್ಟಿ ನಾವ್ ಇಷ್ಟೆಲ್ಲ ಮಾಡ್ಕೊಟ್ಟು ಇವತ್ತು ನನ್ನ ಮಗಳಿಲ್ಲ ಅಂದ್ರೆ ನಾನು ಏನಂತ ಹೇಳಿ ಸರ್. ಮನೆಯಿಂದ ತಿಂಗಳಿಗೊಮ್ಮೆ ಅವಳಿಗೆ ನನ್ನ ಮಗಿ ದುಡ್ಡು ಕೊಟ್ಟಿದ್ದೆ ಸರ್. ನಾನು ಊಟಕ್ಕೆ ತಿಂಡಿಗೆ ನನ್ನ ಮಕ್ಳು ಕೊರತೆ ಆಗ್ಬಾರ್ದು, ನೋವಾಗ್ಬಾರ್ದು ಅಂದ್ಬಿಟ್ಟು ಅವರಪ್ಪ ನಮ್ಗೆ ಇಷ್ಟೇ ಕಷ್ಟ ಇದ್ರು ನನ್ನ ಮಗಳು ನೋಯ್ಬಾರ್ದು ಅದಕ್ಕೋಸ್ಕರ ಅವಾಗ ದುಡ್ಡು ಕೊಟ್ಟು ಅಲ್ಲಿಂದ ಮನೆಯಿಂದ ದಿನಸಿ ಸಾಮಾನು ತಗೊಂಡು ನಾವು ಕೊಡ್ತಿದ್ವಿ ಸರ್. ಯಾಕೆಂದ್ರೆ ಅವಳು ಅಮ್ಮ ನನ್ನ ಗಂಡನಾಗಿರೋದು ಬೇಡ, ಮಕ್ಳಿಗೆ ಅಪ್ಪನಾಗಿರ್ಲಿ, ಅದೊಂದು ಕಾರ ಇರ್ಲಿ ಕಣಮ್ಮ ಅಂದ್ಬಿಟ್ಟು ಅವಳು ಕಷ್ಟಪಟ್ಟು ಜೀವನ ಮಾಡ್ತಿದ್ಲು. ಊರಿಗೆ ಬಂದ್ರೆ ಜನ ಆಡ್ಕತ್ತಾರೆ, ನಾ ಇರಲ್ಲ ಅಲ್ಲಿ, ನಾನು ಹೋಯ್ತೀನಿ ಅನ್ನೋದು ಹಠ ಮಾಡ್ಕೊಂಡೆ ಈ ಜಾಗಕ್ಕೆ ಬಂದು ಸರ್. ಅವಳು ಅದೇ ನನಗೆ ಗೊತ್ತಿಲ್ಲ. ಈಗ ಅವನ್ನೇ ಕೇಳ್ಬೇಕು ಸರ್. ಬಟ್ ನಾವು ಸಿಕ್ಕಾಬಿಟ್ಟೆ ಕೇಳಿ ನನ್ನ ಮಗನ ಕೇಳಿಯಾಗ ಹೋಗೋನು. ಇತ್ತೀಚಿನ ದಿನಗಳಲ್ಲಿ 2-3 ವರ್ಷದಿಂದ ಭಾರಿ ಹಿಂಸೆಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಅಷ್ಟೇ ವನವಾಸ ಹತ್ಬಿಟ್ಟು ಒಳ್ಳೆ ಆಕ್ಲೂರ ನನ್ನದು ಹೇಳುದು ಸರ್. ನಾವು ಹೆಂಗೋ ಮಾಡ್ಕೊಂಡು ಹೋಗ್ತೀನಮ್ಮ, ನಾನು ಅಲ್ಲೇ ಇರ್ತೀನಿ, ಏನೋ ಅವ್ನು ಇದ್ರು ಒಂದು ಹೋದ್ರು ಒಂದು ಅಲ್ಲೇ ಬೇಕು, ಅವನೇ ಸೊತ್ತೋಗ್ಬಿಡ್ಲಿ ಕಣಮ್ಮ, ನಾನು ಇರ್ತೀನಿ, ನಾನು ಅಲ್ಲೇ ಇದ್ದೀನಿ, ಬದುಕಬೇಕು ಅಂತಾನೆ ನನ್ನ ಮಗಳ. ಮೈಸೂರು ನಗರ ಪೊಲೀಸರು ಮಾದಕ ವಸ್ತುಗಳ ಜಾಲದ ವಿರುದ್ಧ ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ 1.40 ಕೋಟಿ ರೂಪಾಯಿ ಮೌಲ್ಯದ 280 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಕಳೆದ 3 ತಿಂಗಳಲ್ಲಿ 41 ಸ್ವತ್ತು ಕಳವು ಹಾಗೂ 3 ವಂಚನೆ ಪ್ರಕರಣಗಳನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದು, ಒಟ್ಟು 2.09 ಕೋಟಿ ರೂಪಾಯಿ ಮೌಲ್ಯದ 1 ಕೆಜಿ 578 ಗ್ರಾಂ ಚಿನ್ನಾಭರಣ, 3 ಕೆಜಿ 578 ಗ್ರಾಂ ಬೆಳ್ಳಿ ಪದಾರ್ಥ, 10 ವಾಹನಗಳು ಹಾಗೂ 2.76 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಸಾಗಾಟ ಮತ್ತು ಮಾರಾಟದ ವಿರುದ್ಧ ಮೈಸೂರು ನಗರ ಪೊಲೀಸರು ನಿರಂತರ ಕಾರ್ಯಾಚರಣೆ ಮುಂದುವರೆಸಿದ್ದು, ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತೆ ಎಚ್ಚರಿಕೆ ನೀಡಿದರು. 3 ತಿಂಗಳಲ್ಲಿ ಏನೇನೋ ಪ್ರಕರಣಗಳಾಗಿತ್ತು,
ಮತ್ತು ಎಷ್ಟು ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ ಅಂತ ಹೇಳಿ ಇವತ್ತಿನ ದಿನ ನಾನು ನಮ್ಮ ಮೈಸೂರು ನಗರ ಪೊಲೀಸ್ ವತಿಯಿಂದ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಕಳೆದ 3 ತಿಂಗಳಲ್ಲಿ 41 HBT ಕೇಸಸ್ ಮತ್ತು 3 ಚೀಟಿಂಗ್ ಕೇಸಸ್ ಜೊತೆಗೆ ಎಲ್ಲ ಒಟ್ಟು ಸೇರಿ 2,99 ಲಕ್ಷದವರೆಗೂ ನಾವು ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ಅದ್ರ ಜೊತೆಗೆ 1.5 kg ಚಿನ್ನ, ಅದೇ ರೀತಿ 1.5 kg ಬೆಳ್ಳಿನೂ ಸಹ ರಿಕವರಿ ಮಾಡಿದ್ದೀವಿ. ಅದರದ್ದು ಡೀಟೇಲ್ಸು ಪ್ರೆಸ್ ನೋಟಲ್ಲಿ ಕೊಡಲಾಗಿದೆ. ಈ ಒಟ್ಟು ಕೇಸಸಲ್ಲಿ ಇಂಪಾರ್ಟೆಂಟ್ ಆಗಿ 10 HBT ಕೇಸಸ್, ಅದರಲ್ಲಿ 9 ಹೌಸ್ ಬ್ರೇಕಿಂಗ್ ಥೆಫ್ಟ್, 4 ಸರ್ವೆಂಟ್ ಥೆಫ್ಟ್, 10 ವೆಹಿಕಲ್ ಥೆಫ್ಟ್ ಮತ್ತು 5 ಆರ್ಡಿನರಿ ಥೆಫ್ಟ್ ಕೇಸಸನ್ನು ನಾವು ಅಲ್ಲಿ ರಿಕವರಿ ಮಾಡಿದ್ದೀವಿ. ನಾವು NDPS ಕೇಸಸಲ್ಲಿ, ಡ್ರಗ್ ರಿಲೇಟೆಡ್ ಕೇಸಸಲ್ಲಿ, ಗಾಂಜಾ ಇರ್ಬೋದು, ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಸಾಕಷ್ಟು ನಮ್ಮ ಅಧಿಕಾರಿಗಳು ಪ್ರಯತ್ನ ಮಾಡಿ ನಾವು ಎಕ್ಸ್ಟ್ರಮೆಂಟ್ ಮಾಡೋದಿರಲಿ, ಪಿಟ್ NDPS ಹಾಕೋದಿರಲಿ, ಅಥವಾ ಕನ್ಸಂಪ್ಷನ್ ಕೇಸಸ್ ಹಾಕೋದಿರಲಿ, ಅಥವಾ NDPS ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೆ ಸಾಕಷ್ಟು ಕಠಿಣ ಕ್ರಮಗಳನ್ನು ನಾವು ತಗೋತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ACP CCB ಹಾಗೂ PI CCB ಶಬೀರ್ ಮತ್ತು ಅವರ ತಂಡದವರು ಸೇರಿಬಿಟ್ಟು ನಿನ್ನೆ, ಅಂದರೆ ಇವತ್ತಿನ ಡೇಟ್ ಬರುತ್ತೆ, ನಿನ್ನೆ ರಾತ್ರಿ ಮಾಡಿದ್ದದು, ಇವತ್ತು 280 kg ಗಾಂಜಾನ ಸೀಸ್ ಮಾಡಿದ್ದೀವಿ. ಇದನ್ನು ಮಳವಳ್ಳಿ ಮೈಸೂರು ಹೈವೇ ಅಲ್ಲಿ ಹೋಗಬೇಕಾದ್ರೆ ಇಂಟೆಲಿಜೆನ್ಸ್ ಬೇಸ್ಡ್ ಲಾಸ್ಟ್ 1 ವಾರದಿಂದ ನಾವು ಏನು ನಮಗೆ ಮಾಹಿತಿ ಇತ್ತು ಅದರ ಮೇರೆಗೆ ಇಂಟರ್ಸೆಪ್ಟ್ ಮಾಡಿ ವೆಹಿಕಲನ್ನು ಟೋಟಲ್ 280 kg ಗಾಂಜಾ ಸೀಸ್ ಮಾಡಿ, ಅದು 4 ಜನ ಆರೋಪಿನ ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಅವರು ಬಂದಂಥ ಗಾಂಜಾನ ಬೇರೆ ಬೇರೆ ಕಡೆ ಕೇರಳಗೂ ಹೋಗ್ತಾ ಇತ್ತದು, ಮತ್ತು ಬೇರೆ ಡಿಸ್ಟ್ರಿಕ್ಟಿಗೆಲ್ಲ ಸಪ್ಲೈ ಆಗ್ತಾ ಇತ್ತು. ಬಟ್ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಇದರ ಜೊತೆಗೆ ಇವತ್ತಿನ ಕೇಸ್ ಜೊತೆಗೆ ಕಳೆದ 3 ತಿಂಗಳಲ್ಲಿ ನಾವು ಒಟ್ಟು 12 NDPS ಕೇಸಸನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ 28 ಆರೋಪಿಗಳನ್ನು ದಸ್ತಗಿರಿ ಮಾಡಿ 43 kg ಗಾಂಜಾನ ಸೀಸ್ ಮಾಡಿದ್ದೀವಿ. ಅದ್ರ ಜೊತೆಗೆ 164 ಗ್ರಾಮ್ ಸಿಂಥೆಟಿಕ್ ಡ್ರಗ್ಸ್ನೂ ಸಹ ಇದೆ, ಮತ್ತು 36 ಜನರ ಮೇಲೆ ಕನ್ಸಂಪ್ಷನ್ ಕೇಸನ್ನು ಹಾಕಿದ್ದೀವಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದಲ್ಲಿ ರೌಡಿ ಶೀಟರ್ನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಚನ್ನಪಟ್ಟಣದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಸಮೀಪ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು 43 ವರ್ಷದ ಮಂಜೇಶ್ ಕುಮಾರ್ ಎಂದು ಗುರುತಿಸಲಾಗಿದೆ. ಹಾಸನ ಮೂಲದವರಾದ ಮಂಜೇಶ್ ಬೆಂಗಳೂರಿನಲ್ಲಿ ನೆಲೆಸಿದ್ದು ರೌಡಿ ಶೀಟರ್ ಆಗಿ ಗುರುತಿಸಿಕೊಂಡಿದ್ದ ಎನ್ನಲಾಗಿದೆ. ಮಧ್ಯರಾತ್ರಿ ವೇಳೆ ದುಷ್ಕರ್ಮಿಗಳ ಗುಂಪೊಂದು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಮುಖದ ಗುರುತು ಸಿಗದಂತೆ ಹಲ್ಲೆ ಮಾಡಿ ಹತ್ಯೆಗೈದು ಪರಾರಿಯಾಗಿದೆ. ಕೊಲೆ ಹಾಗೂ ಕೊಲೆಯತ್ನ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮಂಜೇಶ್ ಮೇಲೆ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಗ್ಯಾಂಗ್ ದಾಳಿ ನಡೆದಿರಬಹುದೆಂದು ಶಂಕಿಸಲಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹತ್ಯೆಗೆ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದ್ದು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಲಾಗಿದೆ. ಈ ಘಟನೆ ಹಾಸನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಹಾಸನ ನಗರದಲ್ಲಿ ಚಿಕ್ಕ ಮಗುವನ್ನು ಎತ್ತಿಕೊಂಡು ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಮಹಿಳೆಯೊಬ್ಬಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ.
ಸಾರ್ವಜನಿಕರಿಂದ ಮಾಹಿತಿ ದೊರೆಯುತ್ತಿದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಗುವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಬಳಿಕ ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಮಹಿಳೆಯೊಂದಿಗೆ ಇದ್ದ ಮಗು ಆಕೆಯ ಸ್ವಂತ ಮಗುವೇ ಅಥವಾ ಬೇರೆ ಯಾರ ಮಗುವೇ ಎಂಬ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ವಿಚಾರಣೆ ಪೂರ್ಣಗೊಂಡ ಬಳಿಕವೇ ಬಹಿರಂಗವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಕ್ಕಳ ಸುರಕ್ಷತೆ ಹಾಗೂ ಕಲ್ಯಾಣದ ದೃಷ್ಟಿಯಿಂದ ಇಲಾಖೆ ಕೈಗೊಂಡಿರುವ ಈ ಕಾರ್ಯಾಚರಣೆ ಸಾರ್ವಜನಿಕರ ಗಮನ ಸೆಳೆದಿದೆ. ಅಷ್ಟೇ ಹೇಳಕ್ಕಲ್ವ ನಿಮಗೆ ಹೇಳಿದ ಮಾತು ಬೆಲೆ ಕೊಡೆ ಬನ್ನಿ ಬಂದಿತ್ತು ಕಂಪ್ಲೇಂಟ್. ಅದಕ್ಕೆ ಈಗ ಮಕ್ಕಳ ಕಲ್ಯಾಣ ಸಮಿತಿ ಕರ್ಕೊಂಡು ಹೋಗ್ತೀವಿ. ಅನುಕೂಲ ಬೇಕಾ ಮಾಡ್ತಾರೆ ಆಯ್ತಾ. ಈ ಸಮಸ್ಯೆ ಇದೆ ಏನಾದ್ರೂ ಅನುಕೂಲ ಬೇಕು ಅಂತ ಮಾಡ್ತಾರೆ. ಇಲ್ಲ ಬೇಡ ನನ್ನ ವ್ಯಾಪಾರ ಇದೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದನ್ನ ಹೇಳ್ತೀನಿ. ಅವ್ರಿಗೆ ನಮ್ಗೆ ಗೊತ್ತು, ನಮ್ಗೆ ಡಿಪಾರ್ಟ್ಮೆಂಟಿಂದ ಬಂದ್ರು ಗೊತ್ತಾಯ್ತಾ. ಒಳ್ಳೆ ಮಾತಿಗೆ ಬೆಲೆ ಕೊಟ್ಟು ಬನ್ನಿ. ಅದು ಕೋರ್ಟ್ ಹೇಳ್ತಾರೆ ಮಾತ್ರ ಈ ಥರ ಸಮಸ್ಯೆ ಇದೆ ಅದರ ಬಿಟ್ಟು ಬರ್ತಾರೆ ಇಲ್ಲಿ ಮಾಡಲ್ಲ ಅಂತ ಹೇಳಿ ಅಥವಾ ಮಗು ಜನರ ಸಹಾಯ ಕಟ್ಟ ಹೇಳ್ಬೇಕಾ ಬನ್ನಿ. ಅದಕ್ಕೆ ಆರಾಮಾಗಿ ಊಟನೂ ಮಾಡ್ಕೊಂಡ್ ಬರ್ಬೋದು ಬನ್ನಿ. 5 ನಿಮಿಷದ ಕೆಲಸ ಅಷ್ಟೇ ಹೇಳಕ್ಕಾಗುತ್ತೆ. ಇಷ್ಟೆಲ್ಲ ಮಾತಾಡ್ತೀರಿ. ಸಮಸ್ಯೆ ಏನೋ ಶಿಕ್ಷಣಕ್ಕೆ ಬರ್ತಾ ಇದ್ದೀರಾ ಅದನ್ನ ಹೇಳಿ ಫಸ್ಟ್ ಅದನ್ನ ಹೇಳಿ ಬನ್ನಿ. ಅದನ್ನ ಹೇಳಿ ಬನ್ನಿ ಅಷ್ಟೇನೆ. ಜಾಸ್ತಿ ವಾದ ಮಾಡಬೇಡಿ ಬನ್ನಿ. ಇಲ್ಲ ಪೊಲೀಸಿಗೆ ಫೋನ್ ಮಾಡಿ ಸಮಸ್ಯೆ ಬೇಕಾ ನಿಮ್ಮ ಅನುಕೂಲಕ್ಕೆ ನಾವು ಬಂದಿರೋದು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪ್ರದೇಶದಲ್ಲಿ ಕಾಡಾನೆಗಳ ಹಾವಳಿ ಮತ್ತೆ ಜನರಲ್ಲಿ ಆತಂಕ ಮೂಡಿಸಿದೆ. 2 ಕಾಡಾನೆಗಳು ರಾತ್ರಿ ವೇಳೆ ಗ್ರಾಮಕ್ಕೆ ನುಗ್ಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗೇಟ್ ಧ್ವಂಸಗೊಳಿಸಿ ಒಳ ಪ್ರವೇಶಿಸಿ ಹಾನಿ ಮಾಡಿವೆ. ಬಳಿಕ ಸಮೀಪದ ಕೆಲವು ಮನೆಗಳ ಗೇಟ್ಗಳನ್ನು ಮುರಿದು ಒಳನುಗ್ಗಲು ಯತ್ನಿಸಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಕಾಡಾನೆಗಳ ಸಂಚಾರದಿಂದ ಭಯಭೀತರಾದ ಗ್ರಾಮಸ್ಥರು ಇಡೀ ರಾತ್ರಿ ಜಾಗರಣೆಯಲ್ಲಿ ಕಾಲ ಕಳೆಯಬೇಕಾಯಿತು. ಘಟನೆ ಕುರಿತು ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿದರು. ಮಧ್ಯರಾತ್ರಿ ನಡೆದ ಕಾರ್ಯಾಚರಣೆಯಲ್ಲಿ ಕಾಡಾನೆಗಳನ್ನು ಸುರಕ್ಷಿತವಾಗಿ ಕಾಡಿನತ್ತ ಓಡಿಸಲಾಯಿತು. ಕಾಡಾನೆಗಳ ನಿರಂತರ ಹಾವಳಿಯಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದು ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಅಯ್ಯೋ ನದಿ ಮಣ್ಣನ ಗೇಟ್ ಪುಡಿ ಮಾಡ್ತೀಗ. ಅಯ್ಯೋ ಅಲ್ಲೇ ನದಿ ಮಣ್ಣನ ಮನೆ ಮುಂದೆ ಹೇಳ್ರಿ ಅವ್ರಿಗೆ ಒಂಚೂರು ಈ ಪಾರಿಸಿನ ಬಾಯಿಗೆಲ್ಲ ಎಲ್ಲೋದ್ರ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಿದಾಳು ಗ್ರಾಮದ ಪ್ರಮುಖ ರಸ್ತೆ ಹಲವು ವರ್ಷಗಳಿಂದ ಗುಂಡಿಗಳಿಂದ ತುಂಬಿ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟುಮಾಡುತ್ತಿತ್ತು. ರಸ್ತೆ ದುರಸ್ತಿಗೆ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳ ಗಮನ ಸೆಳೆದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸ್ಥಳೀಯ ದಂಪತಿಗಳೊಬ್ಬರು ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಜಲ್ಲಿ, ಮಣ್ಣು ಹಾಗೂ ಇತರೆ ಸಾಮಗ್ರಿಗಳನ್ನು ಖರೀದಿಸಿ ರಸ್ತೆಯ ಗುಂಡಿಗಳನ್ನು ಮುಚ್ಚಿ ವಾಹನ ಸವಾರರು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿದ್ದಾರೆ. ದಂಪತಿಗಳ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ರಸ್ತೆಗಳ ದುರವಸ್ಥೆ ಬಗ್ಗೆ ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮುಖ್ಯಮಂತ್ರಿ ಹುದ್ದೆ 3 ಬಾರಿ ಕೈತಪ್ಪಿದ ಬಗ್ಗೆ ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ.
ತಮ್ಮ 40 ವರ್ಷಗಳ ರಾಜಕೀಯ ಜೀವನವನ್ನು ನೆನಪಿಸಿಕೊಂಡ ಅವರು ರಾಜೀವ್ ಗಾಂಧಿಯವರ ಪ್ರೇರಣೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ವಿಚಾರವನ್ನು ಹಂಚಿಕೊಂಡರು. 2013ರಲ್ಲಿ ತಾವು ಚುನಾವಣೆಯಲ್ಲಿ ಸೋತ ಕಾರಣ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿತು. ತಾವು ಗೆದ್ದಿದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ ಎಂದು ಹೇಳಿದರು. 2018ರಲ್ಲಿ ಕಾಂಗ್ರೆಸ್ 80 ಸ್ಥಾನಗಳನ್ನು ಗೆದ್ದಿದ್ದರೂ ಮೈತ್ರಿ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಆಗ ತಮಗೂ ಅವಕಾಶ ನೀಡಬಹುದಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. 2026ರಲ್ಲೂ ಸಿಎಂ ಹುದ್ದೆಯ ನಿರೀಕ್ಷೆ ಇತ್ತು. ಆದರೆ ರಾಜಕೀಯ ಕಾರಣಗಳಿಂದ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ಪಕ್ಷ ಉಪಮುಖ್ಯಮಂತ್ರಿ ಹುದ್ದೆಯ ಜವಾಬ್ದಾರಿ ನೀಡಿದ್ದು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿರುವುದಾಗಿ ಪರಮೇಶ್ವರ್ ತಿಳಿಸಿದ್ದಾರೆ. 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ. ಅದು ತೀರ್ಮಾನಗಳು ಹೇಗೋ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಮತ್ತು ನರನಾಳ್ ಗ್ರಾಮಗಳನ್ನು ಸಂಪರ್ಕಿಸುವ ಕಿರು ಸೇತುವೆ ಭಾರೀ ಮಳೆಗೆ ಕುಸಿದು ಬಿದ್ದಿದೆ. ಸೇತುವೆ ಕುಸಿಯುವ ವೇಳೆ ಯಾವುದೇ ವಾಹನ ಸಂಚಾರ ಇಲ್ಲದಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಹಠಾತ್ ಸೇತುವೆ ಕುಸಿತದಿಂದ 2 ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿದ್ದು ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೇತುವೆ ಕುಸಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಕಾಮಗಾರಿಯ ಕಳಪೆ ಗುಣಮಟ್ಟವೇ ಘಟನೆಗೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿರುವ ಸ್ಥಳೀಯರು ಸಂಚಾರ ವ್ಯವಸ್ಥೆ ಪುನಃ ಸ್ಥಾಪಿಸಲು ತುರ್ತಾಗಿ ಹೊಸ ಸೇತುವೆ ನಿರ್ಮಾಣ ಹಾಗೂ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆ. ವರದಕ್ಷಿಣೆಗಾಗಿ ಕೊಲೆ ಎಂದು ಕುಟುಂಬಸ್ಥರ ಆರೋಪ. ಮಕ್ಕಳನ್ನು ಬಿಟ್ಟು ಗಂಡ ಪರಾರಿ. ಹಾಸನದಲ್ಲಿ ಜಿಲ್ಲಾ ಕೋರ್ಟ್ ಮುಂಭಾಗ ರೌಡಿಶೀಟರ್ನ ಬರ್ಬರ ಹತ್ಯೆ. ಮಧ್ಯರಾತ್ರಿ ವೇಳೆ ಗುಂಪೊಂದು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಮುಖದ ಗುರುತು ಸಿಗದಂತೆ ಕೊಚ್ಚಿ ಕೊಲೆ. ಪೊಲೀಸರಿಂದ ತನಿಖೆ. 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ ಬಗ್ಗೆ ಬೇಸರ ವ್ಯಕ್ತಪಡಿಸಿ 2013ರಲ್ಲಿ ತಾವು ಗೆದ್ದಿದ್ದರೆ ಸಿದ್ದರಾಮಯ್ಯ ಸಿಎಂ ಆಗುತ್ತಿರಲಿಲ್ಲ ಎಂದು ಸಿಎಂ ಪರಮೇಶ್ವರ್ ಭಾವನಾತ್ಮಕ ಮಾತು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.